ಇನ್ನೊಬ್ಬ ಮಗನ ಕಳ್ಕೊಂಡು ಅವ್ರ ಅಕ್ಕ ಇದ್ದಾಳೆ, ಅಕ್ಕನ ತಮ್ಮ ಸಂಕೇತ ಅಕ್ಕನ ಜೊತೆ ಮಾತಾಡ್ಸೋಣ. ನೀನೇ ಎಲ್ಲ ನೋಡಿದಮ್ಮ, ಪ್ರತಿಭಟನೆ ಎಲ್ಲ ಮಾಡಿದರು, ಬಂಧನ ಎಲ್ಲ ಆಗಿತ್ತು, ಒಂದಷ್ಟು ಭರವಸೆ ಕೊಟ್ಟರು ನಿಮಗೆ. ಏನೇನಾಯಿತು ಅಂತ ಪೊಲೀಸರು ಹೇಳಿದ್ದು, ಜಿಲ್ಲಾಡಳಿತ ಹೇಳಿದ್ದು? ಸರ್ ಅವ್ರು ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟರೆ ನನ್ನ ತಮ್ಮ ವಾಪಸ್ ಬರ್ತಾನೆ? ಬರಲ್ಲ. ಇವಾಗ ನನ್ನ ತಮ್ಮಂಗೆ ಹೆಂಗಾಗಿದೆಯೋ ಅದೇ ಥರ ನನ್ನ ತಮ್ಮಂಗೆ ಎದೆ ಚುಚ್ಚಿ ಹೊಡೆದಿದ್ದಾರೆ, ನಾನು ಅದೇ ಥರ ಅವ್ರಿಗೆ ಚುಚ್ತೀನಿ. ನಾನು ಜೈಲಿಗೆ ಎಷ್ಟು ವರ್ಷ ನಾನು ಜೈಲಲ್ಲಿ ಇರ್ತೀನಿ ನಾನು ಇರಲಿ, ನನ್ನ ತಮ್ಮಂಗೆ ಹೆಂಗೆ ಎದೆಗೆ ಚುಚ್ಚಿದಾರೋ ನಾನು ಎದೆಗೆ ಚುಚ್ತೀನಿ ಸರ್. ಅವ್ರನ್ನ ಉಳಿಸ್ಬಾರ್ದು ಅಷ್ಟೇ. ನಮ್ಮ ಮನೇಲಿ ನಾವು ಎಷ್ಟು ನರಳ್ತಿದ್ದೀವೋ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ನರಳಬೇಕು ಅವರೆಲ್ಲ ಸರ್. ಆಮೇಲೆ ಅವು ಗಿರೀಶನ್ ಒಬ್ಬನೇ ಕರೆದ್ರಂತೆ ಸರ್. ಇವ್ನು ನನ್ನ ತಮ್ಮ ಅವನು ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ಎಲ್ಲ. ಇವ್ನು ಗಿರೀಶಂಗೆ ಹೊಡಿಬೇಕಾದ್ರೆ ಅವ್ನು ನನ್ನ ತಮ್ಮ ಫೀಲ್ಡಿಂದ ಯಾವುದೇ ಮೂಲೆಯಲ್ಲಿ ಓಡ್ ಬಂದ್ರು ಅವನನ್ನು ಬಿಟ್ಬಿಟ್ಟು ನನ್ನ ತಮ್ಮನ ಹಿಡ್ಕೊಂಡು ಹೊಡೆದಿದ್ದಾರಲ್ಲ ಸರ್. ಇವ್ರಿಗೆ ಯಾಕೆ ಇಡೀ ಅಲ್ಲೆಲ್ಲ ಫುಲ್ಲು ಕತ್ಲು ಸರ್. ಅಲ್ಲೊಂದು ಲೈಟಿಂಗ್ ಕಂಬ ಹಾಕ್ಸೋ ಯೋಗ್ಯತೆ ಇಲ್ಲ ಸರ್ ಪೊಲೀಸಿಗೆ. ಎಂತ ಮಾಡ್ತಿದ್ದಾರೆ ಸರ್? ಎಷ್ಟು ಓದಿ ಏನು ಯೂಸ್ ಇಲ್ಲ ಸರ್ ಅವರು. ಅದಾದಮೇಲೆ ಅಷ್ಟೊತ್ತಿಗೆಲ್ಲ ಹೋಗಿ ಬಂದಾದ್ಮೇಲೆ ನಿನ್ನೆ ಒಬ್ಬರು ಸರ್ ನಮ್ಮ ತಮ್ಮಂಗೆ ಬಂದು ಒಂದು ಉದಿನ ಕಡ್ಡಿ ಬೆಳಗೋ ಯೋಗ್ಯತೆ ಇಲ್ಲ ಸರ್ ಅವರಿಗೆ. ಸ್ಕೂಲಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ರೆ ಅಷ್ಟೇ ಅಲ್ಲ ಸರ್, ಬರಬೇಕಿಲ್ಲಿ ಅವನಿಗೆ ಎಷ್ಟು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದಿದ, ಒಂದು ಉದಿನ ಕಡ್ಡಿ ಬೆಳಗೋ ಯೋಗ್ಯತೆ ಇಲ್ಲ ಸರ್ ಸ್ಕೂಲ್ ಟೀಚರ್ಸ್ಗಳಿಗೆ. ಆಮೇಲೆ ಅಷ್ಟೇ ಬಿಲ್ಡಪ್ ಕೊಡ್ತಾರೆ ಸರ್ಗಳು, ಹಂಗೆ ಹಿಂಗೆ ಅಂತ ಬಂದು ಒಂದು ಸ್ವಲ್ಪ ಉದಿನ ಕಡ್ಡಿ ಬೆಳಗೋ ಅಷ್ಟು ಇದಿಲ್ಲ ಸರ್ ಅವರಿಗೆ. ಅದಾದಮೇಲೆ ಈಗ ಹೇಳ್ತಿರೋದು ಪೊಲೀಸ್ ಹೇಳ್ತಿರೋದು ಎಲ್ಲೋ ಕ್ರಿಕೆಟ್ ಗಲಾಟೆ ಆಗಿತ್ತು, ಆ ಗಲಾಟೆ ಸಂಬಂಧ ಆಗಿದೆ ಅಂತ SP ಹೇಳಿದರು ಸರ್. ಅವನಿಗೆ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ಅವ್ರು ಇಡೀ ಊರಲ್ಲಿ ಇಡೀ ಸುಳ್ಳೆಬೆಲೆಯಲ್ಲಿ ಎಲ್ಲ ದುಡ್ಡು ಕೊಟ್ಟು ಮ್ಯಾಚ್ ಆಡ್ತಾರೆ. ನನ್ನ ತಮ್ಮ ಒಂದು ದಿನಕ್ಕೂ ಹೋಗ್ತಿರ್ಲಿಲ್ಲ ಸರ್. ಸಂಕೇತ ಹೋಗ್ಬೇಡ ಸಂಕಿ ಅಂತಿದ್ದೆ. ನಮ್ಮ ಅಪ್ಪ ಎಷ್ಟು ಬೈತಿದ್ರು, ಹೋಗ್ಬೇಡ ಕಣೋ, ಹೋಗ್ಬೇಡ, ಯಾರ ಜೊತೆನೂ ಸೇರಬೇಡ. ನಾನು ನಮ್ಮ ತಮ್ಮ ನಮ್ಮ ಚಿಕ್ಕಪ್ಪ TV ಮೂವಿ ಹಾಕೊಂಡು ನೋಡ್ತಿದ್ವಿ. ನಮಗೇನಾರು ತಿನ್ನಂಗಾಯ್ತಾ ನೈಟ್ ಎಗ್ ರೈಸ್ ತೊಗೊಬಂದು ತಿಂತಿದ್ವಿ. ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ ಸರ್. ಮನೆ ಬಿಟ್ಟು ಇಬ್ಬರು ಮನೇಲಿ ಜಗಳ ಮಾಡೋದು, ಫೋನ್ ನೋಡೋದು, ಆಟಾಡ್ತಿದ್ವಿ ಸರ್. ಜೋಕಾಲಿ ಎಲ್ಲ ಕಟ್ಟಿದ್ದೇನೆ, ಜೋಕಾಲಿ ಆಟಾಡ್ತಿದ್ವಿ. ಎಲ್ಲೂ ಹೋಗ್ತಿರ್ಲಿಲ್ಲ ಸರ್. ಒಂಥರ ನಮ್ಮ ಏರಿಯಾದಲ್ಲಿ ಅಷ್ಟೇ ಫ್ರೆಂಡ್ಸು, ಹಂಗಿದೆ ಸರ್. ಕುರಿ ಎಲ್ಲ ನನ್ನನ್ನು ಹೇಳ್ತಿದ್ದ, ಚಿನ್ನು ನಿನಗೆ ಈ ಮನೆ ಬರ್ಕೊಡ್ತೀನಿ ಕಣೆ, ಈ ಮನೆ ಬರೆದ್ಬಿಟ್ಟು ಈ ಮನೆ ನಿನ್ನ ಹೆಸ್ರಿಗೆ ಬರೆದು ನಾನು ಬೇರೆ ಕಡೆ ದೊಡ್ಡ ಸೈಡ್ ತಗೊಂಡು ಮನೆ ಕಟ್ಟಿ ಕುರಿ ಶೆಡ್ ಮಾಡ್ತೀನಿ, ಆಮೇಲೆ ನನಗೆ TT ಕೊಡಿಸು, ನಾನು ನಿನಗೆ ಮಹೇಂದ್ರ ತಾರು ಕೊಡಿಸ್ತೀನಿ, ಅಪ್ಪ ಜಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಎಲ್ಲ ಹೇಳ್ತಿದ್ದೆ ಸರ್. ಇವತ್ತು ನೆನ್ನೆ ಎಷ್ಟು ಚಂದ ಮಲ್ಕೊಂಡಿದ್ದಾನೆ ಸರ್. ಅವನು ಇಲ್ಲಿಗೆ ಹೊಡೆದಿದ್ದಾರೆ ಸರ್, ಎಷ್ಟು ನೋವಾಗಿದೆ ಸರ್. ನಾನು ಅದೇ ಥರ ಚುಸ್ತೀನಿ ಸರ್. ಅವ್ರು ಯಾವನಾರು ಆಗಲಿ ನಾನು ಚುಸ್ತೀನಿ, ಬಿಡಲ್ಲ ಸರ್. ಏನಾದರೂ ಮಾಹಿತಿ ಸಿಗ್ತಾ ಯಾಕೆ ಹುಡುಗರು ಹೊಡೆದ್ರು ಅಂತೇಳಿ ನಿಮ್ಮ ತಮ್ಮನ? ಇದಕ್ಕೆ ಯಾವ ಕಾರಣ, ಏನು ದ್ವೇಷ ಅಂತ? ಏನು ದ್ವೇಷ ಅಂತ ನಮಗೆ ಏನು ಗೊತ್ತಿಲ್ಲ ಸರ್. ದ್ವೇಷ ಏನು ಅಂತ ಅವ್ನು ಎಲ್ಲೂ ಹೋಗ್ತಿರ್ಲಿಲ್ಲ ಸರ್. ಹೆಂಗ್ ಸರ್ ಅವನು ಪ್ರೂಫ್ ತಗೋಬೇಕು ಸರ್? ನಮಗೆ ಬಂದು ಕೇಳ್ತಿದ್ದೀರಲ್ಲ, ಪೊಲೀಸ್ ಏನು ಮಾಡ್ತಿದ್ದಾರೆ ಸರ್ ಅಷ್ಟು ಜನ? ಇವಾಗ ನಮಗೆ ಬಂದು ಕೇಳ್ತಿದ್ದೀರಲ್ಲ, ಇವಾಗ ಬಂದು ಏನಾಯಿತು ಏನು ಎಂತ ಅಂತ ಕೇಳ್ತೀರ. ಪೊಲೀಸ್ ಏನು ಮಾಡ್ತಿದ್ದಾರೆ ಸರ್ ಅಲ್ಲಿ? ಅವ್ರು ಏನಕ್ಕೆ ಯೂಸ್ ಇದ್ದಾರೆ? ಅಷ್ಟು ಅವರಿಗೆ ಗೌರವ ಕೊಡ್ತಿದ್ದೀವಿ ಅಂತಂದರೆ ವಿಚಾರಿಸ್ಬೇಕು, ಏನಕ್ಕೆ ಹೊಡೆದ್ರು, ಏನಕ್ಕೆ ಮಾಡಿದ್ರು, ಏನಕ್ಕೆ ಸರ್ ಇರೋದವರು ಕೇಳ್ರಿ ಅವ್ರನ್ನ. ನಮಗೆ ಏನು ಅಂತ ಏನು ಗೊತ್ತಿಲ್ಲ. ಏನು ಪೊಲೀಸ್ ಎಲ್ಲ ಯಾವ ರೀತಿ ತನಿಖೆ ಆಗಬೇಕು, ಏನು ಕೇಳ್ತಾರೆ, ಯಾವ ರೀತಿ ಶಿಕ್ಷೆ ಆಗಬೇಕು ಅಂತೇಳಿ ಈ ಪ್ರಕರಣದಲ್ಲಿ? ಸರ್ ಅವ್ರು 7 ಜನಕ್ಕೆ ಅವ್ರಿಗೆ ಅವರು ಎಷ್ಟು ಸರ್ 18 ವರ್ಷ ಅವ್ರಿಗೆ ಕಂಪ್ಲೀಟ್ ಆಗಿದೆ ಸರ್. ಅಂತ 18 ಮತ್ತು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು 1 ವರ್ಷ ಕಡಿಮೆ ಮಾಡ್ಕೊಂಡಿದ್ದಾರಲ್ಲ ಸರ್. ನನಗೆ 18 ಅವರಿಗೆಲ್ಲ ಏಜ್ ಆಗಿದೆ ಸರ್. ನನ್ನ ತಮ್ಮ 15 ವರ್ಷದಲ್ಲಿ 18 ವರ್ಷದವರಲ್ಲಿ ಸರ್. ಅವರೆಲ್ಲ ಹೆಂಗೆ ಬೇಕೋ ಹಂಗಿದ್ದಾರೆ ಅವರು. ಅಷ್ಟೇ ನನ್ನ ತಮ್ಮ 15 ವರ್ಷ ಸರ್. ಅವ್ನು ಹೆಂಗಿದ್ದಾನೆ, ಏನು ಮಾಡ್ತಿದ್ದಾನೆ ಏನೂ ಗೊತ್ತಿಲ್ಲ ಸರ್. ಅವ್ನು ಎಲ್ಲೂ ಹೋಗ್ತಿರ್ಲಿಲ್ಲ ಸರ್, ಮನೆಯಲ್ಲೇ ಇರ್ತಿದ್ದ. ಆಮೇಲೆ ಪೊಲೀಸ್ ಅವ್ರು 7 ಜನಕ್ಕೂ ಗಲ್ ಶಿಕ್ಷೆ ಆಗಬೇಕು. ನನ್ನ ಮುಂದೆ ನಾನೇ ಎಳಿಬೇಕು ಸರ್ ದಾರಾನ, ಆ ಥರ ಮಾಡಬೇಕು. ಅವ್ರು ಪೊಲೀಸ್ ಏನಾದ್ರು ತಗೊಂಡಿಲ್ಲ ಅಂತಂದರೆ ನಮ್ಮ ಇಡೀ ಫ್ಯಾಮಿಲಿ ನಾವು ಜೈಲಿಗೆ ಹೋದ್ರೂ ಸಮ ಅವ್ರು 7 ಜನಕ್ಕೆ ನಾವೇ ಕೊಲೆ ಮಾಡ್ತೀವಿ ಸರ್. ಇದಂತೂ ನಿಜ. ಕೊಲೆ ಡೈರೆಕ್ಟಾಗಿ ಹೇಳ್ತೀನಿ, ಮೀಡಿಯಾ ಅಲ್ಲ, ಯಾವನ್ ಬಂದರೂ ನಾನು ಹೇಳ್ತೀನಿ ಸರ್, ಕೊಲೆನೇ ಮಾಡೋದು ನಾವು. ಎಲ್ಲಿ ಬೇಕೋ ಅಲ್ಲಿ ಚುಸ್ತೀವಿ ಸರ್. ಒಂದು ಚುಚ್ಚೂರು ಪೀಸ್ ಮಾಡಿಬಿಟ್ಟು ನಾಯಿಗೆ ಬಿಸಾಕ್ತೀನಿ. ನನ್ನ ತಮ್ಮಂಗೆ ಹೊಡೆದಿರೋನು ಯಾವನಿಗೂ ಬಿಡಲ್ಲ ನಾನು ಅಷ್ಟೇ. ಯಾವನ್ ಬರ್ತಾನೆ ಸರ್, ಯಾವನಾರು ಬರಲಿ, ನನ್ನ ಇಡೀ ಫ್ಯಾಮಿಲಿ ಸಾಕು. ನಮ್ಮನ್ನು ಸಾಯಿಸ್ತಾರೆ, ಸಾಯಿಸ್ಲಿ. ಈ ಮನೆ ನನ್ನ ತಮ್ಮನ ಹೆಸರಿಗೆ ಅನಾಥಾಶ್ರಮಕ್ಕೆ ಬರ್ದೋಗ್ತೀನಿ ನಾನು, ಈ ಮನೇನ ಅಷ್ಟೇ. ಇದು ಇದ್ದಾಳೆ ಅಕ್ಕ ತುಂಬ ನೊಂದ್ಕೊಂಡು ಸಹಜವಾಗಿ ಕೂಡ ಈ ಪ್ರಕರಣ ಯಾಕೆ ಆಯಿತು, ಯಾಕೆ ಹಲ್ಲೆ ಮಾಡಿದ ಇನ್ನೂ ಕೂಡ ಗೊತ್ತಾಗಿಲ್ಲ. ನನ್ನ ತಮ್ಮ ಎಲ್ಲಿ ಕೂಡ ಕ್ರಿಕೆಟ್ ಆಡೋಕ್ಕೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಕ್ರಿಕೆಟ್ ವಿಚಾರ ಇಲ್ಲಿ ಬಂದಿರೋದು ಕೂಡ ಅದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಈ SP ಹೇಳ್ತಿದ್ದಾರೆ ಕ್ರಿಕೆಟ್ ಆಟದ ವಿಚಾರವಾಗಿ ಗಲಾಟೆ ಆಯಿತು, ಹಾಗಾಗಿ ಹಲ್ಲೆ ಆಯಿತು, ಅದರ ನಂತರ ಮೃತಪಟ್ಟಂತ ಮಾತು ಹೇಳ್ತಿದ್ದಾರೆ. ನಿಮ್ಮ ಜೊತೆ ಮಾತಾಡಲಿಕ್ಕೆ